ಮಾತಾಡ್ತಿದ್ಯಾ ನೀನು? ಬಳಸೋ ಪದಗಳಲ್ಲಿ ಸರಿ ಇರ್ಲಿ ಅಂತ ನಾನು ಹೇಳ್ತಾ ಇರೋದು. ಎಷ್ಟೋ ವಯಸ್ಸು ನೀನ್ ನನಗೆ ಹೇಳ್ಕೊಡೋದಕ್ಕೆ? ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡ್ಬೇಡಿ ಅಣ್ಣ. ನಿನ್ನಕ್ಕೆ ಯೋಗ್ಯತೆ ಇಲ್ಲ. ಫಿನಾಲೆ ವಾರ ಬಿಗ್ ಬಾಸ್ ಮನೆ ಅಕ್ಷರಶಃ ಕೆಂಡದಂತಾಗಿದೆ. ಕೋಪವನ್ನೆಲ್ಲ ಸ್ಪರ್ಧಿಗಳು ಹೊರ ಹಾಕ್ತಿದ್ದಾರೆ. ಈ ನಡುವೆ ಡ್ರೋನ್ ಪ್ರತಾಪ್ ವಿನಯ್ ಗೌಡನಿಗೆ ಪಂಚ್ ಕೊಟ್ಟಿದ್ದಾರೆ. ಪ್ರತಾಪ್ ಮಾತನಾಡ್ತಿದ್ದಂತೆ ತುಕಾಲಿ ಸಂತೋಷ್ ಮತ್ತು ಸಂಗೀತ ಶೃಂಗೇರಿ ಬಿದ್ದು ಬಿದ್ದು ನಗಾಡಿ ಸಖತ್ ಮಜಾ ತಗೊಂಡಿದ್ದಾರೆ. ನನ್ನ ಬಗ್ಗೆ ಕರೆಕ್ಟ್ ಆಗಿ ಮಾತಾಡೋದು ಕಲ್ತ್ಕೋ, ಇಲ್ಲ ಪರಿಣಾಮ ನೆಟ್ಟಿಗಿರೋದಿಲ್ಲ. ನಿಮ್ಮ ಅರ್ಚಾಟಕ್ಕೆ ಅಂದ್ರೆ ಇಲ್ಲಿ ಯಾರು ಎದುರುಕೊಳ್ಳೋರಿಲ್ಲ. ಫಿನಾಲೆಗೆ ದಿನಗಣನೆ ಶುರುವಾಗಿರುವ ಹಾಗೆ ಮನೆಯೊಳಗಿನ ಸದಸ್ಯರ ನಡುವಿನ ಹಣಾಹಣಿಯೂ ಕೂಡ ಸಖತ್ ಜೋರಾಗಿದೆ. ಮಾಡು ಇಲ್ಲವೇ ಮಡಿ ಹಂತದಲ್ಲಿ ಸಿಕ್ಕ ಅವಕಾಶವನ್ನು ತಮ್ಮ ಎದುರಾಳಿಗಳನ್ನು ಕುಗ್ಗಿಸುವುದಕ್ಕೆ, ತಮಗೆ ಫಿನಾಲೆ ದಾರಿಯನ್ನು ಸುಗಮಗೊಳಿಸಿಕೊಳ್ಳೋದಕ್ಕೆ ಬಳಸ್ಕೊಳ್ತಿದ್ದಾರೆ. ಈ ಪ್ರಯತ್ನದಲ್ಲಿ ಹಿಂದೆಂದೂ ಕಾಣದ ಅವರ ರಿಯಲ್ ಮುಖಗಳು ಒಂದೊಂದಾಗಿ ಆಚೆ ಬರ್ತಿವೆ. ಇದರ ಒಂದು ಝಲಕ್ ಇಂದಿನ ಪ್ರೋಮೋದಲ್ಲಿ ಕಾಣಿಸಿದೆ. ನೀವು ಅತ್ರೆ ಅದು ಪ್ರೀತಿ, ನಾವು ನನ್ನ ತಂದೆ ತಾಯಿ ನೆನ್ಸ್ಕೊಂಡು ಅತ್ರೆ ಅದು ಸಿಂಪತಿ. ಬಿಗ್ ಬಾಸ್ ಮನೆಯೊಳಗಿನ 6 ಸ್ಪರ್ಧಿಗಳಿಗೆ ತಮ್ಮ ಎದುರಾಳಿಗಳ ಮೇಲಿನ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಅವಕಾಶವನ್ನು ನೀಡಿದೆ. ಎದುರಿಗೆ 6 ಪಂಚಿಂಗ್ ಬ್ಯಾಗ್ ಇಟ್ಟು ಅವುಗಳ ಮೇಲೆ 6 ಸ್ಪರ್ಧಿಗಳ ಫೋಟೋ ಹಾಕಲಾಗಿದೆ. ಪ್ರತಿ ಸದಸ್ಯರು ತಾವು ಆಯ್ಕೆ ಮಾಡಿಕೊಳ್ಳುವ ಒಬ್ಬ ಸ್ಪರ್ಧಿಯ ಎದುರು ನಿಂತ್ಕೊಂಡು ಆ ಸ್ಪರ್ಧಿಗೆ ಹೇಳಬೇಕೆಂದಿರುವ ಆಕ್ರೋಶದ ಮಾತುಗಳನ್ನು ಹೇಳಿ ಅವರ ಫೋಟೋ ಇರುವ ಬ್ಯಾಗ್ಗೆ ಪಂಚ್ ಕೊಡಬೇಕು. ವಿನಯ್ ಪ್ರತಾಪ್ ಚಿತ್ರವಿರುವ ಬ್ಯಾಗ್ ಎದುರು ನಿಂತಿದ್ದಾರೆ. ತಮ್ಮದೇ ಸ್ಟೈಲ್ನಲ್ಲಿ ಪ್ರತಾಪ್ ಕಡೆಗೆ ಕೆಂಗಣ್ಣಿನ ಖಡಕ್ ಲುಕ್ ಕೊಟ್ಟು ಸಿನಿಮೀಯವಾಗಿ ಅಂದ್ರೆ ಸಿನಿಮಾ ಸ್ಟೈಲ್ನಲ್ಲೇ ಪ್ರತಾಪ್, ನೀನು ನನ್ನ ಬಗ್ಗೆ ಸರಿಯಾಗಿ ಮಾತನಾಡೋದನ್ನು ಕಲ್ತ್ಕೋ, ಇಲ್ಲಾಂದ್ರೆ ಪರಿಣಾಮ ಸರಿಯಾಗಿರಲ್ಲ ಎಂದು ಹೇಳಿ ಬಲವಾಗಿ ಪ್ರತಾಪ್ ಫೋಟೋ ಇರುವ ಬ್ಯಾಗ್ ಮೇಲೆ ಪಂಚ್ ಮಾಡಿದ್ದಾರೆ. ಪ್ರತಾಪ್ ಮುಖಕ್ಕೆ ಪಂಚ್ ಮಾಡುವಷ್ಟು ಆಕ್ರೋಶ ಅವರಲ್ಲಿದ್ದು ಎದ್ದು ಕಾಣಿಸ್ತಿತ್ತು. ಪ್ರತಾಪ್, ನನ್ನ ಬಗ್ಗೆ ಕರೆಕ್ಟ್ ಆಗಿ ಮಾತಾಡೋದು ಕಲ್ತ್ಕೋ, ಇಲ್ಲ ಪರಿಣಾಮ ನೆಟ್ಟಿಗಿರೋದಿಲ್ಲ. ನಾನೇನ್ ಕಮ್ಮಿನ ಗುರು ಅನ್ನೋ ಹಾಗೆ ಡ್ರೋನ್ ಪ್ರತಾಪ್ ಕೊಟ್ಟ ಕೌಂಟರ್ ಮಾತ್ರ ಇನ್ನೂ ಸರ್ಪ್ರೈಸಿಂಗ್ ಆಗಿತ್ತು. ಸಾಮಾನ್ಯವಾಗಿ ಹೀಗೆ ತಮ್ಮ ಬಗ್ಗೆ ಆರೋಪ ಬಂದಾಗ ಅವುಗಳಿಗೆ ಉತ್ತರಿಸುವಾಗ ಪ್ರತಾಪ್ ಸಾವಧಾನದಿಂದ ತಮಗೆ ಅನಿಸಿದ್ದನ್ನ ವಿವರಿಸುವಂತ ಚಾಣಕ್ಯ ಹುಡುಗ. ಎದುರುಗಡೆ ಇರುವವರು ಎಷ್ಟೇ ಕಿರುಚಾಡಿದ್ರೂ ತಾಳ್ಮೆ ಕಳೆದುಕೊಳ್ಳದೆ ತಣ್ಣನೆಯ ಧ್ವನಿಯಲ್ಲಿ ವಿವರಿಸ್ತಿದ್ರು. ವಿನಯ್ ಜೊತೆಗಿನ ಜಗಳದಲ್ಲಿ ಕೆಲವೊಮ್ಮೆ ತಾಳ್ಮೆ ಕಳೆದುಕೊಂಡು ಹೇರು ಧ್ವನಿಯಲ್ಲಿ ಕಿರ್ಚಾಡಿದ್ದು ಇದೆ. ಆದರೆ ಈಗಿನ ಹಂತದಲ್ಲಿ ಪ್ರತಾಪ್ ಕೌಂಟ್ 2ಕ್ಕಿಂತ ತುಂಬಾ ವಿಭಿನ್ನವಾಗಿತ್ತು. ಈ ಸಲ ಬಹುಶಃ ತಮ್ಮ ಬಿಗ್ ಬಾಸ್ ಪಯಣದಲ್ಲಿ ಇದೇ ಮೊದಲ ಸಲ ಅವರು ವ್ಯಂಗ್ಯದ ಅಸ್ತ್ರವನ್ನ ವಿನಯ್ ಎದೆಗೆ ನಾಟಿದ್ದಾರೆ. ನನಗೆ ಹೇಳ್ಬೇಕಾಗಿಲ್ಲ. ಅಯ್ಯೋ ವಿನಯಣ್ಣ, ಭಯ ಅಣ್ಣ, ಆಗ್ತಾ ಇಲ್ಲ ಅಣ್ಣ. ಎದುರಿಸೋದಕ್ಕಲ್ಲ ಮರೇ, ಕೇಳಿ ಅಣ್ಣ, ಹೇಳ್ತೀನಿ, ಕೇಳಬೇಕು ನೀವು. ನನಗೆ ಹೇಳ್ಬೇಕಾಗಿಲ್ಲ. ಅಯ್ಯೋ ವಿನಯಣ್ಣ, ಭಯ ಅಣ್ಣ. ಕೈಗೆ ಬಾಕ್ಸಿಂಗ್ ಗ್ಲೌಸ್ ತೊಟ್ಟು ಪ್ರತಾಪ್ ವಿನಯ್ ಅವರನ್ನೇ ಇಮಿಟೇಟ್ ಮಾಡಿದ್ದಾರೆ. ನಿಮ್ಮ ಅರ್ಚಾಟ ಓ ಪ್ರತಾಪ್ ಎ ಪ್ರತಾಪ್ ಅಂತ ಇಲ್ಲಿ ಫೋರ್ಸ್ ಕೊಟ್ರೆ ಯಾವನ್ನೇ ಎದುರ್ಕೊಳ್ಳೋದಿಲ್ಲ. ನೀವು ಅತ್ರೆ ಅದು ಪ್ರೀತಿ, ನಾನು ನನ್ನ ತಂದೆ ತಾಯಿನ ನೆನ್ಸ್ಕೊಂಡು ಅತ್ರೆ ಅದು ಸಿಂಪತಿ ಎಂದು ವ್ಯಂಗ್ಯವಾಡಿದ್ದಾರೆ. ಅಂದ್ರೆ ಇಲ್ಲಿ ಯಾರು ಎದುರ್ಕೊಳ್ಳೋರಿಲ್ಲ. ನೀವು ಅತ್ರೆ ಅದು ಪ್ರೀತಿ, ನಾವು ನನ್ನ ತಂದೆ ತಾಯಿ ನೆನ್ಸ್ಕೊಂಡು ಅತ್ರೆ ಅದು ಸಿಂಪತಿ. ನಿನ್ ಬುದ್ಧಿವಾದ ನನಗೆ. ಹಾಗಾದ್ರೆ ಪ್ರತಾಪ್ ಒಳಗಡೆ ಈ ಅಣುಕು ನಟ ಹೊರ ಬಂದಿದ್ದು ಹೇಗೆ, ಯಾಕೆ, ಅವರು ವಿನಯ್ಗೆ ಏನು ಹೇಳಲು ಹೊರಟಿದ್ದಾರೆ, ಈ ಎಲ್ಲವನ್ನು ತಿಳಿದುಕೊಳ್ಳಲು ಕಲರ್ಸ್ ಕನ್ನಡವನ್ನು ನೋಡಿ. ತಪ್ಪು ಮಾತಾಡ್ತಿದ್ಯಾ ನೀನು? ಬಳಸೋ ಪದಗಳಲ್ಲಿ ಸರಿ ಇರ್ಲಿ ಅಂತ ನಾನು ಹೇಳ್ತಾ ಇರೋದು. ಎಷ್ಟೋ ವಯಸ್ಸು ನೀನ್ ನನಗೆ ಹೇಳ್ಕೊಡೋದಕ್ಕೆ? ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡ್ಬೇಡಿ ಅಣ್ಣ. ನಿನ್ನಕ್ಕೆ ಯೋಗ್ಯತೆ ಇಲ್ಲ. ಪ್ರತಾಪ್, ನನ್ನ ಬಗ್ಗೆ ಕರೆಕ್ಟ್ ಆಗಿ ಮಾತಾಡೋದು ಕಲ್ತ್ಕೋ, ಇಲ್ಲ ಪರಿಣಾಮ ನೆಟ್ಟಿಗಿರೋದಿಲ್ಲ. ನಿಮ್ಮ